ಸೊ ನನ್ನ ಮಾತೃಭಾಷೆ ಕನ್ನಡ, ನಾನು ಹುಟ್ಟಿರೋದು ಇಲ್ಲಿ, ಬೆಳೆದಿರೋದು ಇಲ್ಲಿ. ಆಲ್ರೆಡಿ ನಮ್ಮ ಪ್ರೊಡಕ್ಷನ್ ಹೌಸ್ ಇದೆ ಇಲ್ಲಿ. ತುಂಬಾನೇ ನಾವು ಇನಿಷಿಯಲಿ ಸ್ಟಾರ್ಟ್ ಮಾಡಿದ್ದೆ ಪ್ರೊಡಕ್ಷನ್ ಹೌಸ್ ಹೊಸಬ್ರಿಂದ. ವಾಟ್ ಐ ಲವ್ ಯು ಸಿನಿಮಾಯಿಂದ ಸ್ಟಾರ್ಟ್ ಆಯಿತು, ಇವತ್ತು ವಿಲನ್ವರೆಗೂ ಬಂತು. ನೆಕ್ಸ್ಟ್ ಸಿನಿಮಾ ಇದೆ ರೆಮೋ. ಸೊ ನಮ್ಮಣ್ಣ ಒಂದು ಒಳ್ಳೆ ಲಾಂಚ್ ಬೇಕು ನನಗೆ ಇಲ್ಲಿ ಅಂತ ಮತ್ತೆ ಪವನ್ ಸರ್ನ ಆಯ್ಕೆ ಮಾಡಿ ಸ್ಕ್ರಿಪ್ಟ್ ತುಂಬಾ ಇಷ್ಟ ಆಯಿತು. ಡೆಫಿನೆಟ್ಲಿ ಇದೊಂದು ಒಳ್ಳೆ ಒಂದು ಟ್ರೆಂಡಿ ಸಬ್ಜೆಕ್ಟ್ ಆಗುತ್ತೆ. ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ. ವಿಜುವಲ್ ಏನು ಯಾರು ಅನ್ಕೊಂಡಿದ್ರು ಅದನ್ನ ತೆಗ್ದಿದ್ದಾರೆ. ಸೊ ನಾನು ಫುಲ್ ಫ್ಲೆಜ್ ಆಗಿ ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ನಾಯಕ ನಟನಾಗಿ ಆಗಬೇಕು ಅಂದ್ಬಿಟ್ಟು ಕನ್ನಡದಲ್ಲೇ ಮಾಡ್ತಾರೆ. ಸೊ ಹಿ ಹಸ್ ಗಾಟ್ ಆಲ್ ದ ಕ್ವಾಲಿಟೀಸ್, ಅದರಲ್ಲಿ ನಾವು ಡೌಟ್ ಇಲ್ಲ. ಯಾಕೆಂದ್ರೆ ನಿಮ್ಗೆ ಲುಕ್ಸ್ ಇದ್ಬಿಟ್ರೆ ಅರ್ಧ ಗೆದ್ದೆ ಹೇಳ್ತಾರೆ. ಸೊ ಹಾಗಾಗಿ ಅವರು ಲುಕ್ ನ ಇನ್ನೂ ಒಂದು 10 ಜನಕ್ಕೆ ಹಂಚ್ಬೋದು, ಅಷ್ಟೊಂದು ಒಳ್ಳೆ ಲುಕ್ ಇದೆ. ಮೊದಲನೇದಾಗಿ ಸರ್ ನಂಗೆ ನರೇಟ್ ಮಾಡಿದ ಸ್ಕ್ರಿಪ್ಟ್ ತುಂಬಾ ಚಾಲೆಂಜಿಂಗ್ ಅನಿಸ್ತು. ಆಸ್ ಸರ್ ಸೈಡ್ ತುಂಬಾನೇ ಕಾಂಟ್ರಾಸ್ಟ್ ಆಗಿದೆ. ಇಟ್ಸ್ ನಾಟ್ ಮೀ, ನಾನಲ್ಲ. ಆಕ್ಚುಲಿ ರೆಮೋ ಕ್ಯಾರೆಕ್ಟರ್ ಅನ್ನೋದು ತುಂಬಾನೇ ಚಾಲೆಂಜಿಂಗ್ ಕ್ಯಾರೆಕ್ಟರ್. ಬಹುಶಃ ರೆಮೋ ಬಂದ್ಬಿಟ್ಟು ನಮ್ಮ ಪವನ್ ಸಾರೇ ಅನ್ಕೋತೀನಿ ಇಲ್ಲಿ ಸಿನಿಮಾ ಮದುವೆ ಆಗಿದೆ ಅಲ್ವಾ ಮೇಡಮ್ ಹೇಳ್ತಿದಾರೆ. ಬಹುಶಃ ರೆಮೋ ಅನ್ನೋದು ಎಲ್ಲೋ ಒಳಗಡೆ ಹಾಗೆ ಇದೆ. ಅದನ್ನ ರೆಮೋ ಇಲ್ಲಿ ಒಂದೇ ಒಂದು ಹೇಳಕ್ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ರೆಮೋ ಆಗಿ ಬದುಕೋದು ಪ್ರತಿಯೊಬ್ಬ ಹುಡುಗನಿಗೂ ಆ ತರದ ಒಂದು ಬದುಕಬೇಕು ಲೈಫ್ ಸ್ಟೈಲ್ ಅಂತ ಕನ್ಸಿರುತ್ತೆ. ಡೆಫಿನೆಟ್ಲಿ ಅಡ್ಮಿಟ್ ಆಗ್ತಿದ್ದಾರೆ ಸರ್. ಇಟ್ಸ್ ಅ ವೆರಿ ಗುಡ್ ಕ್ಯಾರೆಕ್ಟರ್. ತುಂಬಾ ಚಾಲೆಂಜಿಂಗ್ ಆಗಿತ್ತು. ನರೇಟ್ ಮಾಡಿದಾಗ ಓಕೆ ಈ ಪಾತ್ರ ನಾನು ಚೆನ್ನಾಗಿ ನಿಭಾಯಿಸ್ಬೇಕು, ಚೆನ್ನಾಗಿ ಮಾಡ್ಬೇಕು ಅನ್ನೋದಿತ್ತು. ಸೊ ಆಕ್ಚುಲಿ ಸರ್ ಅದ್ ನಾನು ತುಂಬಾನೇ ಈಸಿ ಮಾಡ್ಕೊಟ್ರು. ಆಕ್ಚುಲಿ ಈಸಿ ತುಂಬಾ ನಾವಿಬ್ರು ಚೆನ್ನಾಗಿ ಡೆವಲಪ್ ಆದ್ವಿ. ಅಂಡ್ ವೈದಿ ಸರ್ ರಿಯಲಿ ಸಪೋರ್ಟೆಡ್. ಅದಕ್ಕೆ ಮತ್ತೆ ನಮ್ಮ ಮಾಸ್ಟರ್ ಬಂದು ಸಪೋರ್ಟ್, ನಮ್ಮ ಇಮ್ರಾನ್ ಸರ್ ಬ್ಯೂಟಿಫುಲಿ ಶಾರ್ಟ್. ಈಚ್ ಅಂಡ್ ಎವ್ರಿ ಫ್ರೇಮ್ ವೈದಿ ಸರ್ ಮತ್ತೆ ಸಾಂಗ್ಸ್ ಏನು ಕೊರಿಯೋಗ್ರಾಫ್ ಮಾಡಿದ್ದಾರೆ ತುಂಬಾನೇ ವಿಜುವಲಿ ಇಟ್ಸ್ ಎ ಟ್ರೀಟ್ ಟು ವಾಚ್ ಅಂತ ನಾನು ಹೇಳ್ಬೋದು. ತುಂಬಾ ಅದ್ಭುತವಾಗಿ ಬಂದಿದೆ. ವಿತೌಟ್ ಡಿಎನೇ ನೀವು ನೋಡೋಕ್ಕೆ ತುಂಬಾನೇ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ರಶಸ್ ನೋಡಿ ಎಲ್ಲ ಟೀಮ್ ತುಂಬಾ ಖುಷಿಯಿಂದ ಇದೆ. ಆ್ಯಂಡ್ ನಾನು ಈಗ ಶೂಟ್ ಮಾಡ್ತಾ ಇರೋ ಸಾಂಗ್ಸ್ ರಶಸ್ಸು ಕೆಲವೊಂದು ತೋರಿಸಿದ್ದೀನಿ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ಗೆ. ಎಲ್ಲರೂ ಯಾರು ಇದು ಯಾರು ಡೈರೆಕ್ಟ್ ಮಾಡಿದ್ದು, ಯಾರು DOP ಯಾರು, ಮಾಸ್ಟರ್ ಯಾರು, ಅಷ್ಟೊಂದು ಒಳ್ಳೆ ಫೀಡ್ಬ್ಯಾಕ್ ಬರ್ತಿದೆ. ಅಲ್ಲೆಲ್ಲ ಪಾಸಿಟಿವ್ ವೈಬ್ಸ್ ಇದೆ. ಸೊ ಹೋಪಿಂಗ್ ಫಾರ್ ದಿ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಸ್ನೇಹಿತರಿಗೆಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಇಷ್ಟು ದೂರ ಬಂದು ನೀವೆಲ್ಲ ಇದು ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ. ಇದು ಲಾಸ್ಟ್ ರ್ಯಾಪಿಂಗ್ ನಮ್ಮ ರೆಮೋದು. ತುಂಬಾನೇ ಖುಷಿಯಿಂದ ತುಂಬಾನೇ ಪ್ರೀತಿಯಿಂದ ಇಲ್ಲಿರೋರು ಎಲ್ಲರೂ ಮಾತಾಡಿದ್ರು. ಅಷ್ಟೇ ಪ್ರೀತಿಯಿಂದ ಇದಕ್ಕೆ ಎಲ್ಲರೂ ಕೆಲಸ ಮಾಡಿದ್ದಾರೆ. ನಮ್ಮ ಸಿನಿಮಾ, ಈ ಸಿನಿಮಾ ಗೆಲ್ಸ್ಕೋಬೇಕು, ನನ್ನ ಸಿನಿಮಾ ಅಂತ ಎಲ್ಲರೂ ಮಾಡಿದ್ದಾರೆ. ಇವನ್ ಇಮ್ರಾನ್ ಮಾಸ್ತರ್ ಆಗಿರ್ಬೋದು, ವೈದಿ ಸರ್ ಆಗಿರ್ಬೋದು, ನಮ್ಮ ಪವನ್ ಸರ್ ಆಗಿರ್ಬೋದು, ಆಶಿಕ್ ಅವ್ರು ಆಗಿರ್ಬೋದು, ಚರಣ್ಯ ಮೇಡಮ್ ಅವ್ರಾಗಿರ್ಬೋದು, ಎಲ್ಲರೂ ಅಷ್ಟೇ ತುಂಬಾನೇ ಅವ್ರು 100% ಅದರಿಂದ ಮೇಲೇನೆ ಇದಕ್ಕೆ ಕೊಟ್ಟು ಡೆಡಿಕೇಟ್ ಮಾಡಿ ಕೆಲಸ ಮಾಡಿದ್ದಾರೆ. ಸೊ ಎಂಡ್ ಆಫ್ ದಿ ಡೇ ಅದೇ ಅಷ್ಟೇ ಚೆನ್ನಾಗಿ ಗ್ರ್ಯಾಂಡ್ ಆಗಿ ವಿಜುವಲ್ಸ್ ಕಾಣಿಸ್ತಿದೆ. ಆ್ಯಂಡ್ ಪವನ್ ಸರ್ ನನಗೆ ಇಷ್ಟು ರೆಮೋನ ಕ್ಯಾರೆಕ್ಟರ್ ಬರ್ದಿದ್ದಕ್ಕೆ ಒಂದು ಅದ್ಭುತವಾದ ಒಂದು ವಿಜುವಲ್ಸ್ ನನ್ನ ಬೆಸ್ಟ್ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ವಾಟ್ ಈಸ್ ಮೈ ಸ್ಟ್ರೆಂತ್ ಅನ್ನೋದಿರುತ್ತಲ್ವ. ಆಕ್ಟರ್ಗೆ ಎಲ್ಲ ಒಂದು ಪಾತ್ರದಲ್ಲಿ ಎಲ್ಲ ನಿಭಾಯಿಸ್ಬೇಕು ಅಂತ ಇರುತ್ತೆ. ಸೊ ಎಲ್ಲ ಒಂದು ಆ್ಯಂಗಲ್ಸ್ನ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸಚ್ ಎ ಸ್ವೀಟ್ ಪರ್ಸನ್, ಹಂಬಲ್ ಪರ್ಸನ್. ಮತ್ತೆ ನಾವು ಒಂದು ಒಳ್ಳೆ ಸಿನಿಮಾ ಇಮಿಡಿಯೇಟ್ಲಿ ಮಾಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆ್ಯಂಡ್ ಇಮ್ರಾನ್ ಸರ್ ಅಮೇಝಿಂಗ್. ಆ್ಯಕ್ಚುಲಿ ಆ ಇಂಟ್ರೊಡಕ್ಷನ್ ಸಾಂಗ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ತೋರಿಸಿದ್ದಾರೆ. ವೈದಿ ಸರ್, we have to work with you sir, seriously. It's an amazing soul. And ಅಚ್ಯುತ್ ಸರ್ ಆಗಿರ್ಬೋದು, ನಮ್ಮ ರಾಜೇಶ್ ಸರ್ ಆಗಿರ್ಬೋದು, ಮತ್ತು ನಮ್ಮ ಆರ್ಟ್ ಡಿಪಾರ್ಟ್ಮೆಂಟ್ ಗುಣ ಅವರಾಗಿರ್ಬೋದು, ನಮ್ಮ AD ಡಿಪಾರ್ಟ್ಮೆಂಟ್ ಅವರಾಗಿರ್ಬೋದು, ಎಲ್ಲರೂ ತುಂಬಾ ಹಾರ್ಡ್ ವರ್ಕಿಂಗ್ ಕೆಲಸ ಮಾಡಿದ್ದಾರೆ. ಇನ್ಕ್ಲೂಡಿಂಗ್ ಮೈ ಡಿಸೈನರ್, ಮೈ ಸ್ಟೈಲಿಸ್ಟ್, ಮೇಕಪ್ ಮ್ಯಾನ್, ಎಲ್ಲರೂ ಅಷ್ಟೇ. ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಮಯದಲ್ಲಿ. ಆ್ಯಂಡ್ ಎಲ್ಲೋ ಒಂದು ಕಡೆ ಫೀಲಿಂಗ್ ಇದೆ, ರೆಮೋ ನಾಳೆಯಿಂದ ಶೂಟ್ ಮಾಡ್ತಾ ಇಲ್ವಾ ನಾವು, ಇವತ್ತು ಲಾಸ್ಟ್ ಅನ್ನೋದು ತುಂಬಾ ಕಾಡ್ತಿದೆ. ಬಟ್ ಎಂಡ್ ಆಫ್ ದಿ ಡೇ ನಿಮ್ಗೆಲ್ಲ ತೋರಿಸ್ಬೇಕು. ವಿ ಶುಡ್ ರ್ಯಾಪ್ ಅಪ್. ಭೇಟಿ ಮಾಡ್ತಾ ಇರೋಣ ಸರ್. ತುಂಬಾ ಇದೆ ಅಲ್ಲ, ಶೂಟಿಂಗ್ ಹಂಗಲ್ಲ ಸರ್ ಹೇಳ್ತಾರೆ. ಶೂಟಿಂಗ್ ಮಾಡೋದೇ ಒಂದು ಆಕ್ಚುಲಿ ದಟ್ ಫೀಲ್ ಯಾ ಆ ಫೀಲ್ ಐ ಆಮ್ ಸೋ ಎಮೋಷನಲ್ ದಟ್ ವೇ.
ಐ ನೀಡ್ ಟು ವರ್ಕ್ ಡೈಲಿ ಬಂದು ಶೂಟಿಂಗ್ ಅನ್ನೋದು ಆಲ್ಮೋಸ್ಟ್ 2 years ಜರ್ನಿ ಅಲ್ವಾ ಇದು. ನಾವು ಯಾವಾಗ ಸ್ಟಾರ್ಟ್ ಮಾಡಿ ಸರ್ 2019 ಸ್ಟಾರ್ಟ್ ಮಾಡಿದ್ವಿ. 2 years ಅಲ್ಲಿ ತುಂಬಾನೇ ಒಳ್ಳೆ ಒಂದು ಬಾಂಡಿಂಗ್ ಬಂದಿದೆ. ಈಸ್ ಟು ಟ್ರೀಟ್ ಲೈಕ್ ಮೀ ಲೈಕ್ ಎ ಬ್ರದರ್, ಒಂದು ಫ್ರೆಂಡ್, ಎಲ್ಲರೂ ಹಾಗೆ, ಈವನ್ ಇಮ್ರಾನ್ ಸರ್ ಆಗಿರ್ಬೋದು, ಅಷ್ಟೊಂದು ಜೆಲಪ್ ಆಗಿದೀವಿ. ದಟ್ಸ್ ದ ಎಮೋಷನ್ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್. ಅಂಡ್ ಶೀಸ್ ಆಲ್ಸೋ ಬಿಕಮ್ ವೆರಿ ಗುಡ್ ಫ್ರೆಂಡ್ ನನಗೆ. ಆಶಿಕಾ ಅವ್ರು ನಮ್ಗೆ ಕೇಳಿದ್ರು ಸ್ನೇಹಿತರು. ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿದ್ದಾರೆ ಈ ಮೂವಿಯಲ್ಲಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಇಲ್ಲಿವರೆಗೂ ಬಂದು ನಮಗೆ ಒಂದು ಸಪೋರ್ಟ್ ಮಾಡಿದ್ದಕ್ಕೆ. ಸಪೋರ್ಟ್ ಮಾಡಿ ನಮ್ಮ ಸಿನಿಮಾನ ನೋಡಿ ನೀವೇ ರಿವ್ಯೂಸ್ ನಮ್ಗೆ ಹೇಳಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.